ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೀರೆಕಾಯಿ ಮತ್ತು ಸೀಮೆ ಸೌತೆಕಾಯಿ ಹಾಕಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ 2 ದೊಡ್ಡ ಹೀರೆಕಾಯಿ ಹಾಗೆ 2 ಸೀಮೆ ಸೌತೆಕಾಯಿ, ಅದಕ್ಕೆ 2 ಟೊಮೆಟೊ, 2 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹೆಚ್ಕೊಳ್ಳೋಣ. ಈಗ ನಾನಿಲ್ಲಿ ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ 100 ಗ್ರಾಮ್ ತೊಗರಿಬೇಳೆ, ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಟೊಮೆಟೊ, ಈರುಳ್ಳಿ ಮತ್ತು ಸೀಮೆ ಸೌತೆಕಾಯಿ ಮತ್ತು ಹೀರೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಇದಕ್ಕೇ ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಮೊದಲಿಗೆ. ಈಗ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ತರಕಾರಿಗಳಿದೆ ಅಲ್ವಾ, ಅದು ದೊಡ್ಡದಾಗಿ ಹೆಚ್ಕೊಳ್ಳಿ. ಯಾಕಂದರೆ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಕರ್ಗೋಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ನಾನು. ತರಕಾರಿ ಕರ್ಗೋಗಲ್ಲ ಅಷ್ಟೇನು, ಅದಕ್ಕೇ. ಹಾಗೆ ಬೇಕಾದರೂ ಬೇಯಿಸ್ಕೋಬೋದು. ನಾನು ಅಂದರೆ ಬೇಳೆ ಎಲ್ಲ ಮತ್ತು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫಸ್ಟ್ ಮೊದಲಿಗೆ ಬೇಯಿಸ್ಕೊತೀನಿ. ಈಗ ಎಲ್ಲ ತರಕಾರಿ ಹಾಕಾಯಿತು. ಈಗ ಲಿಡ್ ಕ್ಲೋಸ್ ಮಾಡೋಣ. ನಾನು ಲಿಡ್ ಕ್ಲೋಸ್ ಮಾಡಿ 3 ವಿಸಲನ್ನು ಹಾಕ್ತೀನಿ. ಯಾಕಂದರೆ ತೊಗರಿ ಬೇಳೆನೂ ಇದೆ ಅಲ್ವಾ, ಅದಕ್ಕಾಗಿ. ಬರೀ ತರಕಾರಿ ಆಗಿದ್ದರೆ 2 ವಿಸಲ್ ಸಾಕಾಗುತ್ತೆ. ನಾನು ತರಕಾರಿ ಇರೋದ್ರಿಂದ 3 ವಿಸಲ್ ಹಾಕಿ ಬೇಯಿಸಿ ಇಟ್ಕೊತೀನಿ. ಈಗ ನೋಡಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಪಾತ್ರೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ನಾವು ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿ ಇದೆ ಅಲ್ಲ, ಅದನ್ನು ಈ ಕೊಬ್ಬರಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ ಮಸಾಲೆಗೆ. ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಈಗ ಇದಕ್ಕೇ ಇದೇ ಈರುಳ್ಳಿ ಜೊತೆಗೇ ನಾನು ಈಗ ಧನಿಯಾ ಕಾಳಿದೆ ಅಲ್ವಾ, ಅದನ್ನ ಹಾಕ್ಕೊತೀನಿ. ನಾನು ಇಲ್ಲಿ 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊತೀನಿ. ಹಾಗೆ ಈ ಧನಿಯಾ ಕಾಳು ಜೊತೆಗೆ ಈಗ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊತೀನಿ. ಟೀ ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲ, ಚಿಕ್ಕದು ಟೀ ಸ್ಪೂನ್ ಬರುತ್ತಲ್ಲ ಅದರಲ್ಲಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ತಗೊಳ್ತೀನಿ. ಒಂದು ಟೀ ಸ್ಪೂನಷ್ಟು ಜೀರಿಗೆ. ಇದನ್ನು ಕೂಡ ಈರುಳ್ಳಿ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೇ ನಾನು ಸ್ವಲ್ಪ ಒಂದು 3 ಬೆಳ್ಳುಳ್ಳಿಯನ್ನು ಹಾಕ್ಕೊತೀನಿ. ಇದು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ತಿನ್ನಲ್ಲ ಅನ್ನೋರು ಬೇಡ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಮಸಾಲೆ ಕಡಿಯೋದಕ್ಕೋಸ್ಕರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ನೋಡಿ, ಇದಕ್ಕೇ ನಾನು ಒಂದು 8 ಕಡ್ಡಿ ಮೆಣಸನ್ನು ತಗೊತೀನಿ. ಯಾಕಂದರೆ ತರಕಾರಿ ಸಾರು ತುಂಬ ಖಾರ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೇ ಸ್ವಲ್ಪನೇ ಖಾರ ಹಾಕ್ತೀನಿ. ಒಂದು 8 ಕಡ್ಡಿ ಮೆಣಸು ತಗೊಂಡಿದ್ದೀನಿ. ಇನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು. ಈಗ ನೋಡಿ, ಇದು ಫ್ರೈ ಆಗಿದೆ. ಇದನ್ನು ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಹಾಗೆ ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನಾನು ಅರ್ಧ ಹೋಳಿಗೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಅರ್ಧ ಹೋಳಿಗೆ ಕಾಯಿ ತೊಗೊಂಡಿದ್ದೀನಿ ನಾನು ಸಾಂಬಾರಿಗೆ. ಈಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಈಗ ತಣ್ಣಗಾಗಿದೆ. ಅದನ್ನು ಕೂಡ ಈಗ ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ.
ಈಗ ನೋಡಿ ಖಾರ ಎಲ್ಲ ಹಾಕ್ಕೊಂಡೆ. ಇದಕ್ಕೆ ನಾನು ಅರಿಶಿನ ಹಾಕ್ಕೊತೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಖಾರಕ್ಕೆ ಟೊಮೆಟೊ ಉಪಯೋಗಿಸಲ್ಲ, ಸ್ವಲ್ಪ ಹುಣಸೆ ಹುಳಿನೇ ಹಾಕ್ತೀನಿ. ಯಾಕಂದರೆ ಬೇಳೆ ಹಾಕಿದ್ದೀವಲ್ವ, ಬೇಳೆ ಸಾಂಬಾರಾಗಲಿ ಯಾವುದೇ ಆಗಲಿ ಸ್ವಲ್ಪ ಹುಣಸೆ ಹುಳಿ ಹಾಕಿದರೆ ಟೇಸ್ಟ್ ಆಗುತ್ತೆ. ಈಗ ಖಾರಕ್ಕೆ ನಾನು 2 ಟೊಮೆಟೊ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪನೇ ಹುಣಸೆ ಹುಳಿ ಹಾಕ್ಕೊತೀನಿ. ಈಗ ಇದನ್ನು ರುಬ್ತೀನಿ. ಈಗ ನೋಡಿ, ಈಗ ಪಾತ್ರೆ ಕಡೆ ಇಟ್ಕೊಂಡಿನಿ. ಈಗ ವಿಸಲೆಲ್ಲ ಇಳಿದಿದೆ, ಕುಕ್ಕರ್ ಪ್ರೆಷರ್ ಕೂಡ ಇಳಿದಿದೆ. ಈಗ ಆ ತರಕಾರಿ ಬೇಯಿಸಿದ್ದೀವಲ್ವ, ಬೇಳೆ ತರಕಾರಿ, ಅದನ್ನು ನಾವು ಏನು ಮಾಡೋಣ ಅಂದರೆ ಈ ಕಡೆ ಪಾತ್ರೆ ಇಟ್ಟಿದ್ದೀನಲ್ವ, ಇದಕ್ಕೇ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ಬಿಸಿ ಇದೆ ಅಲ್ವಾ, ಹುಷಾರಾಗಿ ಹಾಕಬೇಕಾಗತ್ತೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು ದೊಡ್ಡದಾಗಿ ಪೀಸ್ ಮಾಡ್ಕೊಂಡೆ, ಇಲ್ಲಾಂದರೆ ಕರ್ಗೋಗ್ಬಿಡುತ್ತೆ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ. ಅದಕ್ಕೆ ತರಕಾರಿ ಸಾಂಬಾರು ಯಾವಾಗಲೂ ದೊಡ್ಡ ತರಕಾರಿ ಪೀಸ್ ಮಾಡೋಕ್ಕಿದ್ರೆ ಚೆನ್ನಾಗಾಗುತ್ತೆ. ಹಾಗೆ ನಾನು ಆಲ್ರೆಡಿ ತರಕಾರಿಗೆ ಆವಾಗಲೇ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ, ನಾನು ತರಕಾರಿ ಬೇಯಬೇಕಾದ್ರೇ. ಈಗಲೇ ಸಾಲ್ಟ್ ಮತ್ತೆ ಹಾಕೋದು ಬೇಡ, ಇನ್ನು ಖಾರ ಹಾಕಿದ ಮೇಲೆ ಸಾಲ್ಟ್ ನೋಡಿ ಹಾಕೋಣ. ಈಗ ನೋಡಿ, ನಾವು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀನಲ್ವ ಖಾರ, ಅದನ್ನು ಹಾಕ್ಕೊತೀನಿ. ಇದಕ್ಕೆ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಾಗತ್ತೆ. ಈಗ ನಾನು ಅಲ್ಲಿ ಖಾರ ಉಳಿದಿದಲ್ವ ಜಾರಲ್ಲಿ, ಸ್ವಲ್ಪ ಖಾರ ಎಲ್ಲ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಸಾಂಬಾರು ಹದ ಬೇಕು ನೋಡಿ ಅಷ್ಟಕ್ಕೆ ಮಾಡ್ಕೊಳ್ಳಿ. ಸಾಂಬಾರು ಯಾವಾಗಲೂ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿ ಅದು ಇರುತ್ತೆ ಊಟ ಮಾಡಲಿಕ್ಕೆ. ಇಲ್ಲ ಅಂದರೆ ತುಂಬ ಬೇಳೆ ಹಾಕಿದ್ರಿಂದ ನಾವು ದಪ್ಪ ಮಾಡಿಕೊಂಡ್ರೆ ಅದು ಗಟ್ಟಿಯಾಗೋದೆ, ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೋಡಿ, ನಾನು ಈಗ ಒಂದು ಹದದಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಮೀಡಿಯಮ್ ಆಗಿದೆ. ಗ್ಯಾಸ್ ಹಚ್ಚೇನು ಆಲ್ರೆಡಿ ನಾನೀಗ. ಈಗ ನೋಡಿ, ನಾನು ಇದಕ್ಕೇ ಈಗ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ. ಮತ್ತು ಖಾರಕ್ಕೆ ಆವಾಗ 1 ಸ್ಪೂನ್ ಹಾಕಿನಿ, ಈಗ 1 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಕುದಿ ಬರಬೇಕು, ಕುದಿ ಬರೋ ತನಕ ಸ್ವಲ್ಪ ಒಂದು ಲಿಡ್ ಕ್ಲೋಸ್ ಮಾಡಿಟ್ಟು ಸ್ವಲ್ಪ ಕುದಿ ಬರೋ ತನಕ ಬಿಡೋಣ. ಈಗ ಲಿಡ್ ಕ್ಲೋಸ್ ಮಾಡಿ ನೋಡಿ, ಕುದಿ ಬಂದಿದೆ ಸಾಂಬಾರ್. ಈಗ ಚೆನ್ನಾಗಿ ಕುದಿಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು ಸಾಂಬಾರಲ್ಲಿ. ಈಗ ತಳ ಎಲ್ಲಾದರೂ ಹತ್ತತ್ತೆ, ಮತ್ತು ಒಂದು ಸ್ವಲ್ಪ ಸೌಟ್ ಹಾಕ್ತಾಯಿರಿ, ಯಾಕಂದರೆ ಎಲ್ಲಾದರೂ ಬೇಳೆ ಹಾಕಿದ್ರಿಂದ ಅದು ದಪ್ಪ ಇರುತ್ತಲ್ವ, ಹಾಗಾಗಿ. ಈಗ ನಾವೇನು ಮಾಡೋಣ ಅಂದರೆ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಕುದೀತಾ ಇದೆ ಈಗ ಸಾಂಬಾರು, ಈಗ ಮುಕ್ಕಾಲು ಭಾಗದಷ್ಟು ಆಗಿದೆ ಇದು. ಈಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕಿದರೆ ಸ್ಮೆಲ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ.
ನೋಡಿ ಈ ಪಾತ್ರೆನೂ ನಾನೀಗ ಆ ಕಡೆ ಒಲೆಗೆ ಶಿಫ್ಟ್ ಮಾಡ್ಕೊತೀನಿ. ಈ ಕಡೆ ಇದರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೂ ಕೂಡ ಇದು ಗ್ಯಾಸ್ ಆನ್ ಇದು ಮಾಡಿ ಹಚ್ಚಿಡಿ, ಯಾಕಂದರೆ ಅದು ಇನ್ನೂ ಸ್ವಲ್ಪ ಕುದಿಬೇಕು. ಈಗ ಆ ಕಡೆ ಅದು ಕುದೀತಾ ಇರಲಿ, ಇಲ್ಲಿ ನಾವು ಈಗ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿದೆ, ಚಳಿ ಅಲ್ವ ಈಗ, ಅದಕ್ಕೆ ಈಗ ಇದಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಈಗ ನೋಡಿ ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿದೆ ಅಲ್ವಾ, ಅದನ್ನು ಒಂದೆರಡು ಒಣಮೆಣಸನ್ನು ಮುರಿದು ಹಾಕಿದ್ದೀನಿ. ಈಗ ನಾವು ಇದಕ್ಕೇ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಬೆಳ್ಳುಳ್ಳಿ, ನಮಗೆ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಅದನ್ನ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತೀನಿ. ಇದು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ. ಇದು ಕೂಡ ತುಂಬ ಹೊತ್ತಿಸೋದೇನು ಬೇಡ ಇದನ್ನು, ಒಗ್ಗರಣೆಯನ್ನು. ಈಗ ಇದು ಒಗ್ಗರಣೆ ಆಗಿದೆ. ಈಗ ನಾವು ಆ ಕಡೆ ಸಾರು ಕುದೀತಾ ಇದೆಯಲ್ಲ, ಅದಕ್ಕೆ ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ ಅದೇ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದನ್ನು ಕೂಡ ಆ ಸಾಂಬಾರಿಗೇ ಹಾಕೋಣ ವಾಪಸ್ಸು. ನೋಡಿ ಇದು ಒಂದು ಕುದಿ ಬರಲಿ. ಈಗ ಈ ಕಡೆ ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಇದು ಒಂದು ಕುದಿ ಬರಬೇಕು ಒಗ್ಗರಣೆ ಹಾಕಿದ್ಮೇಲೆ, ಆ ಫ್ಲೇವರೆಲ್ಲ ಸಾಂಬಾರು ಜೊತೆ ಬಿಡಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ, ಒಂದು ಕುದಿ ಬರಲಿ. ನೋಡಿ ಇದು ಸಾಂಬಾರು ಆಗಿದೆ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ಸ್ ಹಾಕಿ. ಹಾಗೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಮತ್ತು ನಾನು ಯಾವುದೇ ಇದು ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.